ಹೇಗಿತ್ತು ಸರ್ ಶೂಟಿಂಗ್ ಸೆಟ್ಟು ಎಕ್ಸ್ಪೀರಿಯನ್ಸು? ಯಾವುದಾದ್ರೂ ಒಂದು ನಮ್ಮ ಜೊತೆ ಶೇರ್ ಮಾಡ್ಕೋತೀರಾ? ಅಂದರೆ ಯಾವ ಇದನ್ನು ಶೇರ್ ಮಾಡ್ಕೋತೀರಾ ಶೂಟಿಂಗ್? ನಮ್ಮದೇನಿಲ್ಲ ಮೇಡಮ್, ನಮ್ದು ಯೂಶಲಿ ಎಲ್ಲ ಕಡೆ ನಾವು ನಗ್ನಗ್ದಾಗ ಖುಷಿಯಾಗಿರ್ತೀವಿ, ಎಲ್ಲ ಜೊತೆ ಆರಾಮಾಗಿರ್ತೀವಿ. ನಮ್ಮ ಶೂಟಿಂಗ್ ಸೆಟ್ಗೆ ಹೋದ್ರೆ ಶೂಟಿಂಗ್ ಸೆಟ್ ಅಂತ ಇರಲ್ಲ, ನಾವು ಒಂದು ಫ್ಯಾಮಿಲಿ ಥರ ಇದ್ಬಿಡ್ತೀವಲ್ಲ. ದಟ್ಸ್ ಆ್ಯಕ್ಚುಲಿ ಅದು ತುಂಬ ಪ್ಲಸ್ ಆಗುತ್ತೆ. ಹೌದು, ಆ ಎನ್ವಿರಾನ್ಮೆಂಟ್ ನಾವು ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾಳೆ ಬರಬೇಕು ಅನ್ನೋದಕ್ಕೆ ಇವತ್ತಿನ ರೆಡಿ ಆಗಿರ್ತೀವಿ. ಸೊ ಅದೊಂಚೂರು ಏನಾದರೂ ವೈಬ್ ಸೆಟ್ ಆಗಲಿಲ್ಲ ಅಂದರೆ ನಾಳೆ ಬರಬೇಕಾ ಈ ಸೆಟ್ಗೆ, ಸೊ ಆ ಥರ ಮೈಂಡ್ ಸೆಟ್ ಕ್ರಿಯೇಟ್ ಆಗಿಬಿಡುತ್ತೆ. ಅದ್ರಲ್ಲಿ ಎಲ್ಲರೂ ನಮ್ಮ ಮನೆಯವರು ನಮ್ಮವರೇ ಅಂತ ನೋಡಿದಾಗ ಕಾಯ್ತಿರ್ತೀವಿ, ನಾಳೆ ಯಾವತ್ತಾಗುತ್ತಪ್ಪ, ನಾಳೆ ತಿರ್ಗಾ ಸ್ಪಾಟ್ಗೆ ಹೋಗ್ಬೋದು, ಶೂಟ್ ಮಾಡ್ಬೋದು ಅಂತ. ಸರ್, ಹಬ್ಬ ಆದಮೇಲೆ ಚಿತ್ರ ರಿಲೀಸ್ ಆಗ್ತಿದೆ. ಯುಗಾದಿ ಹಬ್ಬ ತುಂಬ ಸ್ಪೆಷಲು, ನಮ್ಮೆಲ್ಲರಿಗೂ ಹೊಸ ವರ್ಷ ಅಂದರೆ ತಪ್ಪಾಗಲ್ಲ. ಸೊ ತಮ್ಮ ಯುಗಾದಿ ಹಬ್ಬ ಹೇಗಿತ್ತು? ಲೆಟ್ಸ್ ಸ್ಟಾರ್ಟ್ ಫ್ರಮ್ ಎಣ್ಣೆ. ಬಾಡಿ ಎಣ್ಣೆ ಸರ್ ಇಲ್ಲ ಸರ್, ಅದೆಲ್ಲ ಕೇಳಲ್ಲ ಸರ್. ಇಲ್ಲ, ನಾನು ಹೇಳಿದ್ದು ಮಾಮೂಲಿ ಮೈಗಚ್ಚ ಎಣ್ಣೆ ಅದೇ. ನಮ್ಮ ತಾಯಿ ಹಚ್ಚಿ ನ್ಯಾಪ್ಸ್ಕೊಂಡು ಒಂದು ನಗು ಬಂತಷ್ಟೇ. ನೀವು ಬೇರೆ ಏನೋ ಅನ್ಕೊಂಡ್ರೆ ಅನ್ಸುತ್ತೆ. ಇಲ್ಲ, ನಾನಿಲ್ಲ ನಾನು ಅನ್ಕೊಂಡಿದ್ದು ನನ್ನ ತಾಯಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಿದ್ರಲ್ಲ ಅದೇ ಎಣ್ಣೆನೆ. ಆ ಒಂದು ಖುಷಿ ನಕ್ಕದೆ, ನೀವು ಬೇರೆ ಥರ. ಇಲ್ಲ, ನಾ ಬೇರೆ ತಿಳಿದಿಲ್ಲ ಸರ್, ಅದನ್ನೇ ತಿಳಿದೆ. ಬಟ್ ನಿಮ್ದು ಇಲ್ಲ, ಅದು ನನ್ನ ಲುಕ್ ಇರೋದೇ ಹಂಗೆ. ನಾನು ನೋಡಿ ಎಷ್ಟು ನೀಟು, ನನ್ನ ಕಣ್ಣು ನೋಡಿದ್ರೆ ಹಂಗೆ ಅನ್ಸುತ್ತೆ. ನಾನು ಒಳ್ಳೆ, ನಾನು ಹುಲಿ ವೇಷದಲ್ಲಿರೋ ಹಸು. ನಾನು ಹೆಂಗ್ ಮಾಡಿದ್ರು ನೋಡಿ ಜನಕ್ಕೆ ಹಿಂಗೆ ಕಾಣಿಸುತ್ತೆ. ಅದು ನಾನು ನನ್ನ ತಾಯಿ ಜ್ಞಾಪಿಸ್ಕೊಂಡೆ, ನೀವು ಬೇರೆ ಏನೋ ಜ್ಞಾಪಿಸ್ಕೊಂಡೆ. ನೀವೇನು ಅನ್ಸ್ಕೊಂಡ್ರು ಅದೇ ದಾರಿಯಲ್ಲಿ ನಾನು ಕೂಡ ಇದ್ದೆ. ಹೇಗಿತ್ತು ಸರ್ ನಿಮ್ಮ ಯುಗಾದಿ ಹಬ್ಬ? ಹೇಗಿರ್ತಿತ್ತು ಚೈಲ್ಡ್ಹುಡ್ ಡೇಸಲ್ಲಿ? ಎಲ್ಲ ಯೂಶಲಿ ಎಲ್ಲರದ್ದು ಹೆಂಗಿರುತ್ತೆ ಹಂಗೆ ಮೇಡಮ್. ನಂದೇನು ರಾಜರ ಮನೆತನ ಅಲ್ಲ, ಅದು ಸ್ಪೆಷಲ್ ಇದ್ದೇ ಇರುತ್ತಲ್ಲ ಸರ್ ಕೆಲವು. ಏನು ಮಾಮೂಲಿ ಮೇಡಮ್, ಅದೇ ಮಾಮೂಲಿ ಬೇವು ಬೆಲ್ಲ, ಮಾಮೂಲಿ ಎಣ್ಣೆ ನೀರು ಸ್ನಾನ, ಹಬ್ಬದ ಊಟ. ಯಾವ ಸ್ಕೂಲ್ಗೆ ರಜಾ ಸಿಕ್ತಿತ್ತಲ್ಲ ಅದೇ ದೊಡ್ಡ ಖುಷಿ ನನಗೆ. ಅದು ಭಾನುವಾರ ಬಂದ್ಬಿಟ್ರೆ ನೋವು ಬಡೋದು ಮನ್ಸಿಗೆ, ಅಯ್ಯೋ ಅಂತ. ಇಲ್ಲ, ಈಗ ಕೆಲಸ ಅದು ಸ್ಕೂಲ್ ಡೇಸ್ ಇಲ್ಲಲ್ಲ ಮ್ಯಾಮ್. ಆಮೇಲೆ ಯುಗಾದಿ ಬಂದು ಈ ಸಮ್ಮರಲ್ಲಿ ಬರೋದು, ಇದು ಯಾಕೊಂದು ಜನವರಿಲೋ ಫೆಬ್ರವರಿ ಬರಬಾರ್ದಿತ್ತು, ರಜಾ ಸಿಗೋದಲ್ಲ ಒಂದೆರಡು ದಿನ ಅನ್ನೋದೊಂದು ಫೀಲ್ ಆಗ್ತಿತ್ತು ಯಾವಾಗಲೂ ಅಷ್ಟೇ. ಸರ್, ತಮಗೆ ಧನ್ವೀರ್ ಅವರೇ ಹೇಗಿತ್ತು? ಏನಿಲ್ಲ, ಸರ್ವೇ ಸಾಮಾನ್ಯ ದೇವ್ರ ಪೂಜೆ ನಡೆಯುತ್ತೆ ಮನೇಲಿ. ಆ್ಯಸ್ ಯು ಚಿಕ್ಕ ವಯಸ್ಸಿನ ಅದೇ ಎಣ್ಣೆ ಸ್ನಾನ, ಬೇವು ಬೆಲ್ಲ ಮಾಡಿದ್ರೆ ಮನೇಲಿ ಊಟ ಗಿಡ ಮಾಡಿ ಒಬ್ಬಟ್ಟು ತಿಂತೀವಿ ಅಷ್ಟೇ. ಓಕೆ ಸರ್, ತಮಗೆ ಭೂಷಣ್ ಅವರೇ? ಕಾಪಿ ಪೇಸ್ಟ್ ಹಾಕ್ಬಿಡಿ ಮೇಡಮ್. ಮಾಸ್ಟರ್ ಸ್ವಿಟ್ಜರ್ಲ್ಯಾಂಡ್ ಇದ್ದ ಸೇಮ್. ಸೊ ಹಬ್ಬ ಏನಾದ್ರು ಸ್ಪೆಷಲ್ ಅಂತ? ನನಗೆ ಹಬ್ಬ ಇದೆಲ್ಲ ಏನು ಸ್ಪೆಷಲ್ ಅಂತ ಅನ್ಸೋದಿಲ್ಲ. ಯಾವಾಗೂ ಫ್ರೀ ಆಗಿರ, ನಮ್ಗೆ ಯಾವಾಗೂ ರಜಾನೆ. ಸ್ಕೂಲಿಂದನೇ ಏನು ಅಷ್ಟೊಂದು, ಅಂದರೆ ಸ್ಕೂಲ್ಗೆ ಹೋಗಿದ್ದೀನಿ ಇಲ್ಲ ಅಂತಲ್ಲ. ಅದಾದಮೇಲೆ ಎನಿಡೇ ರಜಾನೆ, ಯಾವಾಗಲೂ ಸಂಡೇನೆ. ಸೊ ಸ್ಪೆಷಲ್ ಅಂತೇನು ಅನ್ಸಲ್ಲ. ಇಷ್ಟ ಇಲ್ಲ ಅಂದರೆ ಹೋಗ್ಬೋದು, ಇಲ್ಲಾಂದರೆ ಬಿಡ್ಬೋದು, ಆ ಥರ ಇತ್ತು. ಓಕೆ ಸರ್, ಪ್ರತಿಯೊಬ್ಬ ಮನುಷ್ಯನಿಗೂ ಬೇವು ಪ್ಲಸ್ ಬೆಲ್ಲ ಮೊಮೆಂಟ್ಸ್ ಅಂತ ಜೀವನದಲ್ಲಿ ಇದ್ದೇ ಇರುತ್ತೆ. ಧನ್ವೀರ್ ಅವರಿಗೆ ತಮಗೆ ಕೇಳೋದಾದರೆ ಯಾವುದಾಗಿತ್ತು ನಿಮ್ಮ ಬೇವು ಮೊಮೆಂಟ್? ಅಂದರೆ ತಮ್ಮ ಜೀವನದಲ್ಲಿ ಆದಂತಹ ಕಹಿ ವಿಷಯ ನಮ್ಮ ಹತ್ರ ಹೇಳ್ಕೊಳೋದಾದರೆ, ಅದೊಂಚೂರು ಕಹಿ ಇತ್ತು, ಅದನ್ನು ಓವರ್ಕಮ್ ಮಾಡಿದೆ ಅನ್ನೋದಾದರೆ ಯಾವುದು? ಆ ಥರದ್ದೆಲ್ಲ ಯಾವುದಿಲ್ಲ ಮೇಡಮ್. ತುಂಬ ಆ ಥರದ್ದು ಅಂದರೆ ಯಾವ ಥರ ಅಂದರೆ ಎಲ್ಲೇ ಯಾವುದೇ ಫೀಲ್ಡ್ ಬರೋ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಅದೊಂದು ಇದೊಂದು ಅನ್ನೋದು ಸರ್ವೇ ಸಾಮಾನ್ಯ ಇಳುಬೀಳು ಇದ್ದೇ ಇರುತ್ತೆ. ಸೊ ಅದನ್ನೇ ಜಾಸ್ತಿ ತೊಗೊಂಡಿಲ್ಲ, ಬೇವು ಬೆಲ್ಲ ಅನ್ನೋ ಥರ ಎಲ್ಲ ಇರಬೇಕು. ಅದೆಲ್ಲ ಇದ್ದಾಗೇನೆ ಜೀವನದಲ್ಲಿ ಮಜಾ ಒಂಥರ ಸಮವಾಗಿ ಸ್ವೀಕರಿಸಬೇಕು ಅಂತ. ಸೊ ಸುಧೀರ್ ಅವರೇ, ನೀವು ಹೇಳೋದಾದರೆ? ಏನಿಲ್ಲ ಮೇಡಮ್, ಬೇವು ಡಿಫಾಲ್ಟು ಹುಡ್ದಾಗಿಂದನೇ ಇತ್ತು ನಮಗದು. ಹಂಗಾಗಿ ಯಾಕೆ ಒಂದು ಖುಷಿ ಆದ ಇದರಲ್ಲಿ, ಅದು ಹಳೇದಲ್ಲ. ಈಗ ಖುಷಿಯಾಗಿದೆ. ಈಗ ಲೈಫ್ ತುಂಬ ಖುಷಿಯಾಗಿದೆ. ವಿಷಯ ಅಲ್ವಾ ಸರ್? ಹಂಗಿದ್ದಿದ್ದು ಇವಾಗ ಖುಷಿಯಾಗಿ ಬೆಲ್ಲವಾಗಿ ಟರ್ನ್ ಆಗಿದೆ. ಖಂಡಿತ ಇಸ್ ಅನ್ ಅಚೀವ್ಮೆಂಟ್ ಅಂಡ್ ತುಂಬ ಖುಷಿ ಪಡಬೇಕು. ಹೌದು, ನಾನು ನೆನ್ನೇನೋ ಅದನ್ನು ಹೇಳಿದೆ, ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್ ಅಂತ, ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ಅಂತ. ವಾವ್, ನೈಸ್. ಸೊ ಗೋಲ್ಡನ್ ಮ್ಯಾನ್ ಅನ್ನೋಂಥ ಬಿರುದು ಕೊಟ್ರಿ. ಅವ್ರ ಹೆಸರಲ್ಲೇ ಇದೆ ಮೇಡಮ್, ಧನ್ವೀರ ಅಂದರೆ ಗೋಲ್ಡನ್ ವ್ಯಾರಿಯರ್ ಅಂತ ಹೆಸರಲ್ಲೇ ಇದೆ. ಹಂಗೆ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಖುಷಿಯಾಗಿದೆ. ಸೊ ಭೂಷಣ್ ಅವರೇ, ತಮಗೆ? ನಮಗೆ ಶೂಟಿಂಗ್ ಇಲ್ಲ ಅಂದರೆ ಬೇವು, ಶೂಟಿಂಗ್ ಇದ್ದರೆ ಬೆಲ್ಲ. ಶೂಟಿಂಗ್ ಇದ್ದರೆ ಬೆಲ್ಲ. ಸೂಪರ್. ಆ್ಯಕ್ಚುಲಿ ಅಕ್ಸೆಪ್ಟ್ ಮಾಡುವಂಥ ವಿಷಯನೇ. ಸೊ ವಾಮನ ಚಿತ್ರೀಕರಣ ಎಲ್ಲೆಲ್ಲಿ ಆಗಿದೆ, ಎಲ್ಲೆಲ್ಲ ಹೋಗಿದ್ದೀರಾ ಚಿತ್ರ? ಆಲ್ಮೋಸ್ಟ್ ಕಂಪ್ಲೀಟ್ ಆಕ್ಯುಪೇಷನ್ಸ್ ನಮ್ಮ ಬ್ಯಾಂಗ್ಳೂರು ಸಿಟಿ ಮತ್ತು ಔಟ್ಸ್ಕರ್ಟ್ಸಲ್ಲೇ ಮಾಡಿದ್ವಿ. ಫೈಟ್ಸು ಪ್ರತಿಯೊಂದೆಲ್ಲ. ಸಾಂಗ್ಸ್ ಮಾತ್ರ 2 ಸಾಂಗ್ ಮಾತ್ರ ಅಬ್ರೋಡ್ ಹೋಗಿ ಮಾಡ್ಕೊಂಬಂದು, ಅದು ನಮ್ಮ ಭೂಷಣ್ ಮೇಜರ್ ರೊಮ್ಯಾಂಟಿಕ್ ಸಾಂಗು ಬ್ಯಾಂಕಾಕಲ್ಲಿ ಮಾಡಿದ್ವಿ. ಅವ್ರು ಕೇಳಿದ್ದು ಸಾಂಗು. ಹೇಗಿತ್ತು ಸರ್ ಬ್ಯಾಂಕಾಕ್ ಎಕ್ಸ್ಪೀರಿಯನ್ಸ್? ಭೂಷಣ್ ಅವರೇ, ತಮಗೆ? ಬ್ಯಾಂಕಾಕ್ ಚೆನ್ನಾಗಿದೆ. ಬ್ಯಾಂಕಾಕಲ್ಲಿ ನಮ್ಮ ಧನ್ವೀರ್ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸ್ಬೇಕು, ಅದು ಹೀರೋಯಿನ್ ಜೊತೆ ಅಂದಾಗ ಹೇಗಿತ್ತು? ಅದು ಹೇಳಿದೆ, ತಿರ್ಗಾ ರಿಪೀಟ್ ಮಾಡಲ್ಲ. ಹೇಳಿ ಇನ್ನೊಂದ್ಸಲಿ ಕೇಳೋಣ ಅಂತ. ಇನ್ನೊಂದು ಡಿಫ್ರೆಂಟ್ ಆಗಿ ಮಾಸ್ಟರ್, ನೀವು ಸಂಜೆ ಮೇಲೆ ಕಾಣಿಸ್ತಾ ಇಲ್ಲ ಅಂತ ವಿಷಯ ಬಂತು. ಕಾಣಿಸ್ತಾ ಇಲ್ಲ, ಸಂಜೆ ಮೇಲೆ ನೀವು ಕಾಣಿಸ್ತಿರ್ಲಿಲ್ಲ ಅಂತ ಇಬ್ರು ಮೂರು ನನಗೂ ಫೋನ್ ಮಾಡಿದ್ರು. ನೋಡಿ ಫೋನ್ ಕೊಡಿ, ಒಂದು ವಿಡಿಯೋ ತೋರಿಸ್ತೀನಿ. ಸೀರಿಯಸ್ ಆಗಿದ್ರು, ಶೂಟಿಂಗ್ ಇತ್ತು, ಬೆಳಗ್ಗೆ ನಿದ್ದೆ ಮಾಡಬೇಕು, ಆ ಥರದ್ದೆಲ್ಲ ಆಗಿ ಅವರು ರೂಮಿಗೆ ಬಂದ್ಬಿಡ್ತಿದ್ರು, ರೆಸ್ಟ್ ಬೇಕು ಅಂತ. ಮಾಸ್ಟರ್ ಸಿಗ್ತಾ ಇರಲಿಲ್ಲ ಅಂತ ಒಂದು 2-3 ಫೋನ್ ಬಂತು ನನಗೆ. ಫಸ್ಟ್ ಟೈಮ್ ಫಾರಿನ್ಗೆ ಹೋಗಿದ್ದೀನಿ, ಬ್ಯಾಂಕಾಕ್ ಹೋಗಿದೆ ಮೇಡಮ್. ಅದಕ್ಕೆ ಎಲ್ಲ ಕಡೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ವಾಕಿಂಗ್ ಸ್ಟ್ರೀಟ್ ಅಂತಿದೆ ಮೇಡಮ್, ಉಗಾದಿ ಹಬ್ಬದ ದಿನ ಸುಳ್ಳು ಹೇಳ್ಬಾರ್ದು. ರೂಮ್ ಇದ್ದಿದ್ದೆ ಅಲ್ಲಿ ವಾಕಿಂಗ್ ಸ್ಟ್ರೀಟ್ ಅಲ್ಲಿ. ರೋಡಲ್ಲೇ ಮಾಡ್ಬಿಟ್ಟಿದ್ರಾ?
ಒಂಚೂರು ಅದು ಎಂಡ್ ಆದ್ರೆ ನೀವು ಸಂಜೆ ನಾನ್ sleeping ಮಾಡಿಲ್ಲ room ಅಲ್ಲಿ ಪ್ರೊಡ್ಯೂಸರ್ ಮತ್ತೆ ನಮ್ಮ ಪ್ರವೀಣ್ ಅವ್ರು ಪ್ಲಾನ್ ಮಾಡಿ ಸಂಜೆ ಸ್ಲೀಪಿಂಗ್ ರೂಮಲ್ಲಿ ಮಲ್ಗದ್ಬಿಟ್ಟು ವಾಕಿಂಗ್ ಸ್ಟ್ರೀಟಲ್ಲಿ ಯಾಕೆ ಹೋಗಿದ್ರಿ ನೀವು? ನೈಟ್ ಲೈಫ್ ಸರ್ ಅದು. ಅದನ್ನೇ ಕೇಳ್ತಾ ಇದ್ದಾನೆ, ಅದನ್ನೇ ಹೇಳ್ತಾ ಇದ್ದಾನೆ. ಅದೇ ಮೇಡಮ್ ಹೇಳ್ತಾ ಇದೀನಲ್ಲ, ನಾನೇನು ಮುಚ್ಚೆ ಬರಲಿಲ್ಲ, ಹೇಳ್ತಾ ಇದ್ದೀನಿ ವಾಕಿಂಗ್ ಸ್ಟ್ರೀಟ್ ಹೋದೆ, ನೋಡ್ಕೊಂಡೆ, ಎಲ್ಲ ಚೆನ್ನಾಗಿತ್ತು, ಬಂದೆ. ಎಲ್ಲ ಚೆನ್ನಾಗಿತ್ತು. ಊರೆಲ್ಲ ಚೆನ್ನಾಗಿತ್ತು, ಲೈಟ್ಸ್ ಎಲ್ಲ ಹೊಳಿತಾ ಜಗಮಗ ಜಗಮ ಅಂತ ತುಂಬಾ ಬ್ರೈಟ್ ಆಗಿತ್ತು, ಲೈಟ್ ಎಲ್ಲ ಬ್ರೈಟ್ ಆಗಿ ಕಾಣಿಸ್ತು ಹೌದು, ಅಲ್ವಾ ಸರ್? ಎಲ್ಲ ಲೈಟ್ ಆಗ್ಬಿಟ್ಟಿರ್ತಾರೆ, ವೆರಿ ನೈಸ್. ಶೋಕೇಸ್ ಎಲ್ಲ ಇರುತ್ತೆ ಅಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಸಾಕು ಮಾಸ್ಟರ್ ಬನ್ನಿ ಸರ್ ನೆಕ್ಸ್ಟ್ ಹೋಗೋಣ. ಇದು ಬೆಳಿಗ್ಗೆ ಬರೋ ಪ್ರೋಗ್ರಾಮ್ ಹಬ್ಬದ ದಿನ. ಸೊ ಒಟ್ಟಿನಲ್ಲಿ ಶೂಟಿಂಗ್ ಟೈಮು ತುಂಬ ಮಜವಾಗಿತ್ತು ಅಂತ ಅನ್ಸುತ್ತೆ, ಬಿಕಾಸ್ ಈಗಲೇ ಎಷ್ಟೊಂದು ಮಜಾ ಮಾಡ್ತಿದ್ದೀರಾ. ಸೊ ರಿಲೀಸ್ಗೆ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಸರ್? ಪ್ರಮೋಷನ್ ವೈಸ್ ಆಗಿರ್ಬೋದು, ಯಾವ ಥರ ಪ್ಲಾನಿಂಗ್ ಇದೆ? ಅದೇ ಈಗ ನಿನ್ನೆಯಿಂದ ಟ್ರೈಲರ್ ಲಾಂಚ್ ಆದಾಗಿಂದ ಸೊ ಅದೇ ಥರ ನಾನು ಪ್ರತಿಯೊಂದು ಊರಿಗೂ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಸೊ ಅದನ್ನೆಲ್ಲ ಪ್ಲಾನಿಂಗ್ ನಡೀತಾ ಇದೆ. ಸೊ ಅದು ತಕ್ಕನಂಗೆ ಪ್ಲಾನ್ ಮಾಡಿ ಪ್ರತಿಯೊಬ್ಬರಿಗೂ ಹೋಗಿ ಮುಟ್ಟು ಬರೋ ಥರ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ನೀವು ಸಾಥ್ ನೀಡ್ತಿದ್ದೀರಾ ಪ್ರಮೋಷನ್ಗೆ? ಖಂಡಿತ ಅವ್ರು ಫ್ರೀ ಇದ್ರೆ ಪಾಪ ಬಂದೇ ಶೂಟ್ ಇಲ್ಲ ಅಂದರೆ ಸರ್ ಜೊತೆ ಹೋಗ್ತೀನಿ, ನಂಗೆ ಇಷ್ಟ ಇವ್ರ ಜೊತೆ ಇರೋದು. ಓಹ್, ದಟ್ಸ್ ನೈಸ್. ಹಾಗಾದ್ರೆ ನೆಕ್ಸ್ಟ್ ಮೂವಿನಲ್ಲಿ ಫಿಕ್ಸಾ? ಅದು ಗೊತ್ತಿಲ್ಲ ಮ್ಯಾಮ್, ಆ ಥರದ್ದು ಯಾವುದೋ ತಲೆಯಲ್ಲಿ ಇಟ್ಕೊಂಡು ನಾನು ಗೋಲ್ಡನ್ ಮ್ಯಾನ್ ಅಂತ ನೀವು ಟೈಟಲ್ ಕೊಟ್ಟ ತಕ್ಷಣ ಎಸ್ ಅದಕ್ಕೆ ಅಂತ ಅಲ್ಲ ದಟ್ ಇಸ್ ಅ ಸ್ವೀಟ್ ಟೈಟಲ್. ಬಟ್ ನಾನು ಹೇಳೋದೇನಂದರೆ ಇವ್ರಿಗೆ ನಾನು ಅದೇ ಅವರೇ ಹೇಳಿದ್ರಲ್ಲ, ನನ್ನ ಸಿನಿಮಾ ನೋಡಿ, ಅವ್ರ ಪಾತ್ರ ನೋಡಿ, ಅವ್ರ ಆ್ಯಕ್ಟಿಂಗ್ ನೋಡಿ, ಜೊತೆಗೆ ಅವ್ರು ಇದ್ದಿದ್ದ ರೀತಿ ನೋಡಿ ನಂಗೆ ತುಂಬ ಇಷ್ಟಪಟ್ಟು ನಾನೇ ಕಾಲ್ ಮಾಡಿದ್ದು. ಸೊ ಇಲ್ಲ ಅದು ಸುದೀಪ್ ತುಂಬ ಚೆನ್ನಾಗಿ ಮಾಡಿದ್ರು ಆ ಕ್ಯಾರೆಕ್ಟರ್ ಅಂತೆಲ್ಲ. ಸೊ ಅವತ್ತಿಂದನು ಆ ವ್ಯಕ್ತಿ ನಮ್ಮ ಬಗ್ಗೆ ಎಲ್ಲ ಅಷ್ಟೊಂದು ಹೇಳ್ತಾರಲ್ಲ, ಆ ವ್ಯಕ್ತಿಗೂ ಅಷ್ಟೇ ಇದೆ, ಅಷ್ಟೇ ಜೋಯಲ್ ಆಗಿರ್ತಾರಲ್ಲ ಅವ್ರ ಜೊತೆ. ಅದು ಬೇರೆ ಥರ ಇವಾಗ ಹೇಳ್ತಾರಲ್ಲ, ಅವ್ರು ನೋಡಿದ ತಕ್ಷಣ ಅಮ್ಮ ಸುದೀಪ್ ಹಂಗೆ ದುರಂಗ, ಅದೇ ಅವಲ್ಲೇ ಎಲ್ಲ ಹೇಳ್ತಾ ಇದೆ, ಸಮುದ್ರ ದೂರದಿಂದ ನೋಡಿದಾಗ ಆಳ ಗೊತ್ತಾಗಲ್ಲ ಅಂತ. ಇಳಿಬೇಕು, ಇಳಿದಾಗೆ ಒಬ್ಬ ಮನುಷ್ಯನ ಜೊತೆ ಬೆರ್ತಾಗೇನೆ ಯಾರೇನು ಅಂತ ಗೊತ್ತಾಗಲ್ಲ. ದಟ್ಸ್ ನೈಸ್. ತುಂಬ ಒಳ್ಳೆ ಮಾತುಗಳನ್ನ ಕೇಳಿದ್ವಿ. ಸೊ ವಿಲನ್ ಆ್ಯಕ್ಚುಲಿ ತೆರೆ ಮೇಲೆ ವಿಲನ್ ಆಗಿ ಕಾಣಿಸ್ತವರು ರಿಯಲ್ ಲೈಫ್ನಲ್ಲಿ ವಿಲನ್ ಆಗಿರಲ್ಲ. ದಟ್ ಇಸ್ ದರ್ ಆಪೋಸಿಟ್ ಕ್ಯಾರೆಕ್ಟರ್. ದಟ್ ಡಸಂಟ್ ಮೀನ್ ಹೀರೋ ಆಗಿರಲ್ಲ, ದಟ್ ಡಸಂಟ್ ಮೀನ್ ದಟ್. ಬಟ್ ವಿಲನ್ ಬಗ್ಗೆ ಹೇಳೋದಾದ್ರೆ ಎಷ್ಟೊಂದು ಜನ ವಿಲನ್ಸ್ಗಳು ಆ ಥರದಕ್ಕೆ ಒಂದು ಎಕ್ಸಾಂಪಲ್ ಆಗ್ತಾರೆ. ವಜ್ರಮುನಿ ಸರ್ ತಗೊಂಡ್ರು, ಅವರು ಕೂಡ ಅಷ್ಟೇ ರಿಯಲ್ ಹೀರೋ ಅವರು. ಆ್ಯಕ್ಚುಲಿ ಆನ್ ಸ್ಕ್ರೀನಲ್ಲಿ ಹೇಗೆ ಕಾಣಿಸಿದ್ರು, ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ? ಗೊತ್ತಿಲ್ಲ ಮ್ಯಾಮ್, ನಾನು ಇರೋದಿಂಗೆ ಒಂದು ಸ್ವಲ್ಪ ತೀಟೆ. ನಾನು ಸ್ವಲ್ಪ ಅಲ್ಲ ಮೇಡಮ್, ಬರೀ ತೀಟೆ ಅವರು. ತೀಟೆ ಸುಬ್ಬ ಅಂತಾರಲ್ಲ, ದರ್ಶನ್ ಸರ್ ಒಂದು ಸಾಂಗಿದ್ದಿಲ್ಲ ತೀಟೆ ಸುಬ್ಬ ಅಂತ, ಅದಕ್ಕೆ ಇವ್ರಿಗೆ ಬರ್ದಿರೋದು. ನಾನು ಇರೋ ಜಾಗ ಒಂದಷ್ಟು ಖುಷಿಯಾಗಿರುತ್ತೆ ಮ್ಯಾಮ್, ಯಾವಾಗಲೂ ಖುಷಿಯಾಗಿರ್ತೀನಿ. ಸರ್ ಧನ್ವಿ ಸರ್ ಬಗ್ಗೆ ಏನಾದ್ರು ಪಾಸಿಟಿವ್ ಇನ್ ದ ಫಿಲ್ಮ್ ಆಸ್ ಗುಣ ಕ್ಯಾರೆಕ್ಟರ್ ಹೇಳೋದಾದ್ರೆ ಏನು ಹೇಳ್ತೀರಾ ಮ್ಯಾಮ್? ಅಂದರೆ ಅದೇ ಈಗ ಅದ್ರ ಬಗ್ಗೆ ಕೆದ್ಕೋದ್ರೆ ನೀವು ಅದೇ ಮತ್ತೆ ಬಂದು ಅಲ್ಲೇ ಅದಕ್ಕೆ ಅಂದ್ರೆ ನೀವು ಒಂದು ಯಾವುದೋ ಒಂದು ದೃಶ್ಯ ಆಯ್ತು ಮೇಡಮ್, ಸಾಕಾತಾಗಿ ಮಾಡಿದ್ರು. ನೀವು ಕಲರ್ ಡ್ರೆಸ್ಸಲ್ಲಿ ಬಂದಿರೋ ಕಿರಣ್ ಬೇಡಿ ಅಂತ ಗೊತ್ತು ನಮ್ಗೆ, ನಾವು ಹಳೆ ಕೇಡಿಗಳು, ಏನು ಬಿಟ್ಕೊಡಲ್ಲ. ಅಲ್ಲ ಸರ್, ಕೇಳಿದೆ ನೀವು ತುಂಬಾ ಇಷ್ಟ ಅಂದವ್ರು ಯಾವ್ದಾದ್ರು ಒಂದು ಸೀನ್ ಸಾಕತ್ತಾಗಿ ಮಾಡಿದ್ರು ಮೇಡಮ್ ಅಂತ. ಅದೊಂದು ಸೀನ್ ಮಾಸ್ಟರ್ ನಾವು ಇದ್ರಲ್ಲಿ ಮಾಡಿದ್ವಲ್ಲ HMT ಲಿ, ಎಂತ ಸೀನ್ ಅದ್ಭುತ ಮ್ಯಾಮ್. ಹೆಂಗೆ ಸರ್? ಹಿಂಗೆ ಪಲ್ಟಿ ಹಿಂಗೆ 10ನೇ ತಾರೀಕು ಬರುತ್ತೆ ಮ್ಯಾಮ್. 10ನೇ ತಾರೀಕು. ಸರ್ ನಿಮ್ಮೆಲ್ಲರನ್ನೂ ಯಾವ್ದಾದ್ರು ಥಿಯೇಟರ್ನಲ್ಲಿ ಮೀಟ್ ಮಾಡ್ಬೋದು ಪ್ರೇಕ್ಷಕರು ಅಂದ್ರೆ ಯಾವ ಥಿಯೇಟರಲ್ಲಿ ಇರ್ತೀರಿ? ಯಾವ ಥಿಯೇಟರ್? ಖಂಡಿತ ಫಸ್ಟ್ ಎಲ್ಲ ಥಿಯೇಟರ್ಲ್ಲಿ ಇರ್ತೀವಿ ಮೇಡಮ್, ಮೈನ್ ಥಿಯೇಟರ್ಲ್ಲಿ ಇರ್ತೀವಿ. ನರ್ತಕಿನಲ್ಲಿ ಇರ್ತೀರಾ? ವಾ, ನೈಸ್. ಭಾಳ ಖುಷಿ ಆಯಿತು ನಿಮ್ಮಿಬ್ಬರ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಮತ್ತೊಮ್ಮೆ ಮುಗಿದೊಮ್ಮೆ ತಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೋಡಿದ್ರಲ್ಲ, ನಾವು ಸುಧೀರ್ ಅವ್ರ ಜೊತೆ ಮಾತಾಡಿದ್ವಿ, ಭೂಷಣ್ ಅವ್ರ ಜೊತೆ ಮಾತಾಡಿದ್ವಿ. ಈಗ ಸಿನಿಮಾಗೆ ಪ್ಲಸ್ ಆಗಿರೋ ಇನ್ನೊಬ್ಬರ ಜೊತೆ ಮಾತಾಡಬೇಕು. ಸೊ ನನ್ನ ಜೊತೆಗೆ ಈಗ ಚಿತ್ರದ ಸಾರಥಿ, ಕ್ಯಾಪ್ಟನ್ ಆಫ್ ದ ಶಿಪ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀನಿ. ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸರ್ ಚಿತ್ರದ ಔಟ್ಲುಕ್ ನಮ್ಮ ಟ್ರೇಲರ್ ನೋಡಿದ ತಕ್ಷಣವೇ ತುಂಬ ಖುಷಿ ಆಗುತ್ತೆ, ವಿಭಿನ್ನವಾಗಿದೆ ಅನಿಸುತ್ತೆ. ಆ್ಯಂಡ್ ಧನ್ವೀರ್ ಅವರು ರಗಡ್ಡಾಗಿ ಕಾಣಿಸ್ತಾರೆ. ಸೊ ತಮ್ಮ ತಲೆಯಲ್ಲಿದ್ದದ್ದು ಚಿತ್ರದಲ್ಲಿ ಮೂಡ್ ಬಂದಿದೆ ಅನ್ನೋದಾದರೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ? ನೀವೇನು ರಗಡ್ ಅಂತ ಹೇಳಿದ್ರು ಅದೇ ಮೂಡ್ ಬಂದಿರೋದು. ಏನಂದರೆ ಗುಣ ಅನ್ನೋವಂಥ ಒಂದು ಕ್ಯಾರೆಕ್ಟ್ರನ್ನ ಹೆಂಗೆ ಪೋರ್ಟ್ರೇ ಮಾಡಿ ಸ್ಕ್ರೀನಲ್ಲಿ ಹೆಂಗೆ ತೋರಿಸ್ಬೇಕು ಅಂತ ಅಂದ್ಕೊಂಡ್ವು, ಅದು ಅಚ್ಚುಕಟ್ಟಾಗಿ ಬಂದಿದೆ. ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ನಮ್ಮ ಹೀರೋ ಸರ್. ಸ್ಕ್ರಿಪ್ಟ್ ಬರಿಬೇಕಾದ್ರೇ ಇತ್ತ ಸರ್ ಧನ್ವೀರ್ ಅವ್ರನ್ನ? ಹೌದು, ಅವ್ರಿಗೆ ಲೈನ್ ಹೇಳಿದೆ. ಲೈನ್ ಹೇಳಿದ ತಕ್ಷಣ ಅವ್ರಿಗೆ ಇಷ್ಟ ಆಗೋಯ್ತು. ಅವರು ಇಷ್ಟ ಆಗಿದ ತಕ್ಷಣ ಅದನ್ನು ಡೆವಲಪ್ ಮಾಡಿ ಅಂತ ಹೇಳಿದ್ರು. ಅಂದರೆ ಒಂದು ಸ್ಕೆಲ್ಟನ್ ಹೇಳಿರ್ತೀವಿ, ಈ ಥರ ಬರುತ್ತೆ ಅಂತ. ಆ ಸ್ಕೆಲ್ಟನ್ನ ಡೆವಲಪ್ ಮಾಡಿ ಹೇಳಿದಾಗ ಯು ವಾಸ್ ಸೋ ಇಂಪ್ರೆಸ್ಡ್. ಮತ್ತು ಆ ಪಾತ್ರಕ್ಕೆ ಯಾವ ರೀತಿ ಬೇಕೋ, ಏನೇನು ಬೇಕೋ ಅದನ್ನೆಲ್ಲನೂ ತಯಾರಿ ಮಾಡಿಕೊಂಡ್ರು ಅವರು. ಪಾತ್ರಕ್ಕೋಸ್ಕರ ಯಾವ ರೀತಿಯ ಪ್ರಿಪ್ರೇಷನ್ಸ್ ಆಗಿತ್ತು?
ಅಂದರೆ ಆ ಥರದ್ದೆಲ್ಲ ಏನು ಪ್ರಿಪ್ರೇಷನ್ಸ್ ಇಲ್ಲ ಮೇಡಮ್, ಬರೀ ಫಿಸಿಕಲ್ ಅಪಿಯರೆನ್ಸ್ ಮಾತ್ರ ಅದು ಬೇಕಿತ್ತು ಡೈರೆಕ್ಟ್ ಹೇಳ್ದಂಗೆ. ಸೊ ಅದು ಇಯರ್ ಸ್ಟಡ್ಸ್ ಆಗಿರ್ಬೋದು, ಆಮೇಲೆ ಲೆನ್ಸ್ ಹಾಕಿರೋದಾಗಿರ್ಬೋದು, ಆಮೇಲೆ ಸ್ವಲ್ಪ ಲೀನ್ ಆಗಬೇಕು ಅಂತ ಹೇಳಿದ್ರು ಅಷ್ಟೇ. ಅದು ಬಿಟ್ಟರೆ ಏನು ಪಾತ್ರಕ್ಕೆ ಏನಿದೆ ಅಂತ ಬೇಕಾಗಿ. ಅಂದರೆ ಆ ಪಾತ್ರದ್ದು ಇರೋದೇನೆಂದರೆ ಒಬ್ಬ ಮಿಡಲ್ ಕ್ಲಾಸ್ ಒಂದು ಗ್ಯಾರೇಜು ಇಟ್ಕೊಂಡಿರೋವಂಥ ಹುಡುಗ. ಸೊ ಲೋಕಲ್ಲಾಗಿ ಬ್ಯಾಂಗ್ಳೂರು ಲೋಕಲಲ್ಲಿ ಒಂದು ಗ್ಯಾರೇಜ್ ಇಟ್ಕೊಂಡು ಇರೋವಂಥ ಹುಡುಗ ಯಾವ ರೀತಿ ಕಾಣಿಸ್ಬೇಕು ಅಂದರೆ ಟೋಟಲಾಗಿ ಹೇಳಬೇಕು ಅಂದರೆ ಮನೆ ಮಗನ ಥರ ಕಾಣಿಸ್ತಾರೆ. ಸೊ ಹಂಗಾಗಿ ಅದು ನೈಜವಾಗಿರಲಿ ಅನ್ನೋದು ಫೀಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.